ಎಲ್ಲರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮೊದಲನೇದಾಗಿ ನಮಸ್ಕಾರ. ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಭೋವಿ ಸಮಾಜದ ವಡ್ಡರ ಸಮಾಜದ ಜಾತ್ರಾ ಉತ್ಸವ ಅಂಗವಾಗಿ ಅದೇ ರೀತಿ ಇವತ್ತು ನಾವು ಕಲ್ಯಾಣ ಕರ್ನಾಟಕದಿಂದ ಬಾಂಬೆ ಕರ್ನಾಟಕ ಬಂದಿದ್ದೀವಿ. ಸುಮಾರು 5 ರಿಂದ 6 ಜಿಲ್ಲಾ ಮುಗಿಸ್ಕೊಂಡು ಇವತ್ತು ಬಿಜಾಪುರ ಜಿಲ್ಲಾಕ್ಕೆ ನಾವು ಆಗಮಿಸಿದ್ದೀವಿ. ಇವತ್ತು ಭೋವಿ ಸಮಾಜದ ಜಿಲ್ಲಾ ರಾಜ್ಯ ಮಟ್ಟದ ಸಮಾವೇಶದ ಕಾರ್ಯಕ್ರಮಯುಕ್ತವಾಗಿ ಆ ಕಾರ್ಯಕ್ರಮದ ನಮ್ಮೇನು ಸಮಿತಿ ಮಾಡಿ ಗುರುಗಳು ಕಳಿಸಿದ್ದಾರೆ. ಸಮಿತಿ ಸದಸ್ಯರಾದ ತಿಪ್ಪಣ್ಣ ಒಡೆಯರ್ ಅವರೇ, ಅದೇ ರೀತಿ ನಮ್ಮ ಅಶೋಕ್ ಕುಮ್ಲುಟ್ಟಿ ಅವರೇ, ಅದೇ ರೀತಿ ಹನುಮಂತ ಜೋಕೂರ್ ಅವರೇ, ಉಲ್ಲಪ್ಪ ಅಳ್ಳೂರವರೇ, ಅದೇ ರೀತಿ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ರಾಮು ಹೊಸಪೇಟೆನವರೇ ಹಾಗೂ ನಮ್ಮ ಮುದ್ದೇಬಳ ರಾಜು ಅವರೇ, ವೇದಿಕೆ ಮೇಲೆ ನಮ್ಮ ಪಕ್ಷದ ನಮ್ಮ ಸಮಾಜದ ಮುಖಂಡರೇ ಹಾಗೂ ಎಲ್ಲ ತಾಲೂಕಿನ ಸಮಾಜದ ಮುಖಂಡರೇ, ಅಧ್ಯಕ್ಷರೇ, ಪದಾಧಿಕಾರಿ. ಇವತ್ತು ಕಾರ್ಯಕ್ರಮ ನಾಳೆ 19ನೇ ತಾರೀಕು ದಿವಸ ಭೋವಿ ಸಮಾಜದ ಪ್ರತಿ ವರ್ಷದ ಈ ವರ್ಷ ಕೂಡ ಅದ್ಧೂರಿಯಾಗಿ ಈ ಕಾರ್ಯಕ್ರಮಕ್ಕೆ ಒಂದು ನಡೆಸ್ಕೊಳ್ಳುವಂಥ ಗುರುಗಳ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಅದು ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯ ನಾಡಿನ ದೊರೆಗಳಾದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಪರಮೇಶ್ ಸಾಹೇಬ್ರವರು ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಏನು ಮಾಜಿ ಸಚಿವರಾದ ಶಿವರಾಜ್ ತಂಗಡಿಯವರು ಕೂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶಾಸಕರಾದ ಪಾಗೋಡ ವೆಂಕಟೇಶ್ವರ್ ಕೂಡ ಆಗಮಿಸಿದ್ದಾರೆ. ಅದ್ರ ಜೊತೆ ಇನ್ನೊಬ್ಬರು ಬೆಂಗಳೂರಿನ ವೆಂಕಟೇಶ್ ಶ್ರೀನಿವಾಸ್ ಅಂತ ಕಾಂಗ್ರೆಸ್ ಶಾಸಕರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ BJPಯಿಂದ ಶಾಸಕರು ಕೂಡ ಅವರು ಕೂಡ 4 ಜನದ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮ ಸಮಾಜದ ಮುಖಂಡರಾದ ಕೋಲಾರ MP ಸಂಸದರು, ಇಡೀ ದೇಶಕ್ಕೆ ನಮ್ಮ ಸಮಾಜದ ಒಬ್ಬರೇ ಒಬ್ಬ ಏಕೈಕ ಸಂಸದರು ಮಲ್ಲೇಶ್ ಬಾಬು ಅಂತ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಹಲವಾರು ಕಾಂಗ್ರೆಸ್ ಮುಖಂಡರು, BJP ಮುಖಂಡರು, JDS ಮುಖಂಡರು, ಸಮಾಜ ಹಿರಿಯ ಮುಖಂಡರು ಇವರೆಲ್ಲರೂ ಕೂಡ ಆಗಮಿಸ್ತಾರೆ. ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಗುರುಗಳ ನೇತೃತ್ವದಲ್ಲಿ ನಡೀತಾ ಇದ್ದ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭೋವಿ ಸಮಾಜ ಮುಖಂಡರು, ಸಮಾಜ ಎಲ್ಲ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸುಮಾರು 1 ರಿಂದ 1.5 ಲಕ್ಷ ಜನ ಸೇರುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗುರುಗಳ ನೇತೃತ್ವದಲ್ಲಿ ಬೇಡಿಕೆ ಇರುತ್ತದೆ. ಆ ಬೇಡಿಕೆ ಏನಪ್ಪ ಅಂದ್ರೆ ಇವತ್ತು ನಮಗೇನು ಒಂದು ಅನ್ಯಾಯ ಆಗಿದೆ ಕೆಲವೊಂದು ವಿಷಯದಲ್ಲಿ, ಅವೆಲ್ಲ ಕೂಡ ಒಂದು ಆ ಸಮಾಜ ಮುಖಂಡ ಆ ವೇದಿಕೆಯಲ್ಲಿ ಏನೊಂದು ಬೇಡಿಕೆ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮ ಭಾಗವಹಿಸಬೇಕು. ಬಿಜಾಪುರದಿಂದ ಸುಮಾರು 10,000 ಜನ ನಾವು ಹೊರಡ್ತಾರಂತ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ. ಅದಕ್ಕಿಂತ ಹೆಚ್ಚು ನಮಗೂ ಹೊರಡ್ತಾರಂತ ಭರವಸೆ ಕೂಡ ಇದೆ. ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಪ್ರತಿಭಾವಂತ ಮಕ್ಕಳಿಗೆ ಸುಮಾರು 1,000 ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಕಡೆ ಏನು ಮಕ್ಕಳು ಇರ್ತಾರೆ ಬಡ ಮಕ್ಕಳಿಗೆ ಅವು ಸುಮಾರು 90% ಅಂಕಗಳು ಪಡೆದವರು ಅಂತ ಡಿಗ್ರಿಯಲ್ಲಿ ಎನಿ ಡಿಗ್ರಿ ಇರಲಿ ಅವ್ರಿಗೆಲ್ಲ ಸುಮಾರು ಮಕ್ಕಳಿಗೆ ಒಂದು ಪುರಸ್ಕಾರವನ್ನು ಗುರುಗಳಿಂದ ನೀಡ್ತಾರೆ. ಅವ್ರ ಜೊತೆಗೆ ಹಲವಾರು ಮುಖಂಡರು, ಹಲವಾರು ಸಂಸ್ಕೃತಿ ಇಲಾಖೆಗಳಿಗೆ ನಾವು ಭಾಗವಹಿಸಿದ ನಮ್ಮ ಸಮಾಜ ಮುಖಂಡರು ಅವರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅವ್ರಿಗೆಲ್ಲ ಒಂದು ಅದ್ಧೂರಿಯಾಗಿ ಸಮಾಜ ಮುಖಂಡರಿಂದ ಎಲ್ಲ ಸನ್ಮಾನ ಮಾಡಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಇವತ್ತು ಬಿಜಾಪುರದಲ್ಲಿ ನಾವು ಆಗಮಿಸಿದ್ದೀವಿ. ಅದಕ್ಕೆ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜಾಪುರದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಮಾಜ ಮುಖಂಡರು ಎಲ್ಲ ಆ ಕಾರ್ಯಕ್ರಮ ಆಗಮಿಸಂತೇಳಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನನ್ನ ಮನವಿ ಮಾಡ್ಕೊಂಡು ಮುಂದಿನ ಹಿರಿಯರಿಗೆ 2 ಮಾತು ಅವಕಾಶ ಮಾಡಿಕೊಡ್ತೀನಿ. ಎಲ್ಲ ನಮ್ಮ ಪತ್ರಿಕಾ ಮಿತ್ರರವರಿಗೆ ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ತಮಗೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಏನಪ್ಪ ಅಂತಂದ್ರೆ ಉದ್ದೇಶ, ಪ್ರತಿ ವರ್ಷದಂತೆ ನಮ್ಮ ಭೋವಿ ಸಮಾಜದ ಪೂಜ್ಯ ಗುರುಗಳಾದ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಅವರ 40ನೇ ಹುಟ್ಟುಹಬ್ಬ ಮತ್ತು ಪ್ರತಿ ವರ್ಷದಂತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಕ್ಕಳಿಗೆ PVC, SSLC ಪದವೀಧರರು ಮತ್ತು ವಿವಿಧ ಕ್ಷೇತ್ರದಲ್ಲಿ ಯಾರು ಹೆಸರು ಗಳಿಸಿದ್ದಾರೆ, ಪ್ರಶಸ್ತಿಗೆ ಯೋಗ್ಯರಿದ್ದಾರೆ ಅಂಥವರಿಗೆಲ್ಲ ಪ್ರಶಸ್ತಿ. ಮತ್ತು ಬರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳು, ಮಾಜಿ ಮಂತ್ರಿಗಳು, ಹಾಲಿ ಸಚಿವರು, ಹಾಲಿ ಶಾಸಕರುಗಳು
ನಮ್ಮ ಸಮಾಜದ ಎಲ್ಲ ಮುಖಂಡರು ಅವರಿಗೆಲ್ಲ ಕೂಡ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಮತ್ತು ಜೊತೆಗೆ ಸನ್ಮಾನ ಸತ್ಕಾರ ಸಮಾರಂಭ ಮತ್ತು ರಕ್ತದಾನ ಶಿಬಿರ ಕೂಡ ಅಲ್ಲಿ ನೆರವೇರಿಸ್ಕೊಂಡು ಹೋಗ್ತಾರೆ. ಇದೆಲ್ಲ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಮಾಡಬೇಕಾಗಿತ್ತು. ಆದರೆ ವಿಶೇಷವಾಗಿ 2 ಲಕ್ಷ ಜನ ಯಾಕೆ ಸೇರಿಸ್ತೀವಪ್ಪ ಅಂತಂದ್ರೆ ನಮ್ಮ ಸಮಾಜದ ಕೆಲವೊಂದು ಕುಂದುಕೊರತೆಗಳವ ಮುಖ್ಯಮಂತ್ರಿಯವ್ರಿಗೆ ಕಳಿಸೋ ಉದ್ದೇಶ ಕೂಡ ಅದೇ ಇದೆ. ಕರೆಸಿ ನಮ್ಮ ಕುಂದುಕೊರತೆಗಳನ್ನು ಸಮಾಜಕ್ಕೆ ಆಗ್ತಕ್ಕಂಥದ್ದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಇದು ಏನು ಕೊರತೆ ಇದ್ದಿದ್ದು ಮುಖ್ಯಮಂತ್ರಿಗಳು ಅದು ನಿಗಿಸ್ತಾರ ತಿಳ್ಕೊಂಡು ನಮ್ಮ ಒಂದು ಭವ್ಯ ಸಂಖ್ಯೆಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಜನ ಪ್ರದರ್ಶನ ಮಾಡೋದ್ರ ಜೊತೆಗೆ ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಡಬೇಕಾಗಿದೆ. ಅದರಲ್ಲಿ ಯಾವ್ಯಾವ ಬೇಡಿಕೆ ಇದೆಯಪ್ಪ ಅಂದ್ರೆ ನಮಗೊಂದು ನಿಗಮ ಇದೆ. ಆರ್ಥಿಕವಾಗಿ ನಾವು ಭದ್ರತೆ ಆಗಬೇಕಪ್ಪ ಅಂತ ನಿಗಮಕ್ಕೆ ಏನು ಮಾಡೋರಿಗೆ 73 ಕೋಟಿ ರೂಪಾಯಿ ಒಂದು ವರ್ಷ ಕೊಟ್ಟಿದ್ರು. 73 ಕೋಟಿ ರೂಪಾಯಿ ಯಾವ ಲೆಕ್ಕದಲ್ಲಿ ಕೊಟ್ಟರಪ್ಪ? ಇರ್ಲಿಕ್ಕೆ 31 ಜಿಲ್ಲೆ 73 ಕೋಟಿ ಅಂದ್ರೆ ಅರ್ಧ ಭಾಗ ಆಗಿಬಿಡ್ತು. ಯಾವುದೇ ಒಂದು LPS ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ದಾಗಿರ್ಬೋದು, ನೇರ ಸಾಲ ಆಗಿರ್ಬೋದು, ಈ ಸಾಲಗಳಿಗೆ ದುಡ್ಡೇ ಸರಿ ಹೋಗಲ್ಲ. ಯಾವಾಗ ದುಡ್ಡು ಸರಿ ಹೋಗಲ್ಲಪ್ಪ ಅಂತ ಆರ್ಥಿಕ ಭದ್ರತೆ ನಮ್ಮ ಸಮುದಾಯಗಳಿಗೆ ಸಿಗಲ್ಲ. ಅದಕ್ಕಿಂತ ಮೊದಲನೇ ಬೇಡಿಕೆ ಕೂಡ ನಾವು ಅವ್ರಿಗೆ ಇಟ್ಟಿರ್ತೀವಿ. ಮತ್ತು ಇದೆಲ್ಲ ನಮ್ಮ ಬಗ್ಗೆ ಒಂದು ಶಿಫಾರಸು ಮಾಡೋದಾಗಲಿ, ಪ್ರಜ್ಞೆ ಮೂಡಿಸೋದಾಗಲಿ, ನಮ್ಮದು ಒಂದು ಜನನಾಯಕ ಈ ಇದ್ದಂಥ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರೊಬ್ಬರು ಇರಬೇಕಾಗಿತ್ತು. ಅದು ಈ ಬಾರಿ ಏನು ಮಾಡಿದ್ದಾರೆ, ಮೊದಲನೇ ಹಂತದಲ್ಲಿ ಕೈ ಬಿಟ್ಟಿದ್ದಾರೆ. ಹಿಂದಿದ್ದ ಅದಕ್ಕೆ ಈಗ ಏನು ಮಾಡಬೇಕು, ಇನ್ನೂ ಕಾಂಗ್ರೆಸ್ ಪಕ್ಷದಲ್ಲಿ 3 ಜನ ಶಾಸಕರು, BJPಯಲ್ಲಿ 4 ಜನ ಶಾಸಕರು ಅದಾರ. ನಿಮ್ಮದೇ ಪಕ್ಷ, ನಿಮ್ಮದೇ ಸರ್ಕಾರ ಕಾಂಗ್ರೆಸ್ ಇರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮದೇನಿದೆ, ನಿಮ್ಮ ಸಚಿವ ಸಂಪುಟದಲ್ಲಿ ಏನು 3 ಶಾಸಕರಲ್ಲಿ ಶಿವರಾಜ್ ತಂಗಡಿಗೆ ಆಗಿರ್ಬೋದು, SC ಶ್ರೀನಿವಾಸು, ವೆಂಕಟೇಶ್ ಅವರು 3 ಇದ್ದಾರೆ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ, ನಮಗಲ್ಲ, ನಮ್ಮ ಸಮಾಜನೇ ನಮ್ಗೆ ಅನುಕೂಲ. ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ, ನೀವು ಯಾವ್ದು ಪರಿಗಣಿಸ್ತೀರಿ, ಪರಿಗಣಿಸಿ ನಮ್ಮ ಒಂದು ಪ್ರಾತಿನಿಧ್ಯ ನಿಮ್ಮ ಸಚಿವ ಸಂಪುಟದಲ್ಲಿ ಕೂಡಲಿ ಅಂತೇಳಿ ನಮ್ಮ ಸಮಾಜದ ಮನವಿ ಇದೆ. ಎರಡನೇದೇನಪ್ಪ ಅಂತಂದ್ರೆ ತಾವೆಲ್ಲ ನೋಡಿರಿ, ಕಾಂಗ್ರೆಸ್ ಅಂದ್ರೆ ಉಗ್ರಪ್ಪ ಅಂದ್ರೆ ಕಾಂಗ್ರೆಸ್. ನಾವೇ ಭಾಳ ಬುದ್ಧಿವಂತರು ಅಂತೇಳಿ. ಯಾವಾಗ ಬುದ್ಧಿವಂತ ಮಾಸ್ಟ್ರೇ ಎದ್ದಿದ್ದು ಮಾಡ್ಯಾಳ, ಮಕ್ಕಳೆಲ್ಲ ಓಡಾಡಿ ಮಾಡ್ದಂಗೆ ಕೆಲಸ ಆಗುತ್ತೆ. ಅವರೇ ಅಧ್ಯಕ್ಷರಾಗಿದ್ದರು. ಯಾವುದಪ್ಪ ಅಂತಂದ್ರೆ ಬೋವಿ ಒಡ್ಡರ್ ಅನ್ನೋ ಸಲುವಾಗಿ ಒಂದು ಹೇಳಿದ್ರು ಅವ್ರ ವಿಷಯ. ಯಾವಾಗ ಒಬ್ಬ ವಿದ್ಯಾವಂತ, ಒಬ್ಬ ಮಾರ್ಗದರ್ಶಕವಾಗಿ ಕಾನೂನಾತ್ಮಕವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶಕವಾಗಿ ಅವರೇನು ಆದೇಶ ಹೊರಡಿಸಿದರು ಸಮಿತಿ ಮಾಡಿ. ಇದು ತಮ್ಮಲ್ಲಿ ಕಳ್ಕಳಿ ಮನವಿ ಅದ. ಇದು 5 ವರ್ಷ 6 ವರ್ಷದ ಹಿಂದೆ ಒಂದು ಸಲ ನಾವು ಮಾಡಿದ್ದೆವು ಪ್ರೆಸ್ ಮೀಟಿಂಗ್ಗೆ ಬಂದು. ಮತ್ತು ನಮ್ಮ ನಿಗಮದಾಗ ಬೋವಿ ಅಂತ ಬೆಸ್ತ ಸಮುದಾಯಕ್ಕೆ ಸೇರಿದವರು, ಇವರೆಲ್ಲ ನಾವು ಬೋವಿಗಳು ಒಡ್ಡರ ಸಮುದಾಯಕ್ಕೆ ಸೇರಿದವರು. ಇದು ಮತ್ತು ನೇರವಾಗಿ ಮತ್ತು ಇದು ಮೀಸಲಾತಿ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಒಡ್ಡರಿಗೆ ಮಾತ್ರ, ಬೋವಿ ಒಡ್ಡರಿಗೆ, ಬೋವಿ ಬೆಸ್ತರಿಗಲ್ಲ. ಅದು ಬೆಸ್ತ ಜನಾಂಗಕ್ಕೆ ಏನು ಮಾಡಿದರು, ಉಗ್ರಪ್ಪ ಅವರು ಬಂದು ಎಲ್ಲ ಜಿಲ್ಲೆಗಳಲ್ಲಿ ಏನು ಆಸೆ ಹಚ್ಚಾರೋ ಅಥವಾ ಏನು ಗಳಿಸ್ಲಿಕ್ಕೆ ನಿಂತಾರೋ ನನಗೆ ಗೊತ್ತಿಲ್ಲ, ಬರೋದು ಅವ್ರ ಪರವಾಗಿ ಮಾಡಬೇಡ ಪ್ರೆಸ್ ಮೀಟು. ಮೂಲ ಬೋವಿಗಳು ಇವರೇ, ಹೌದು ಮೂಲ ಬೋವಿಗಳು ಅವರಿದ್ದಾರೆ. ಒಡ್ರ ಬೋವಿಗಳೇನು, ಇದು ಮೊದಲು ಅವ್ರು ತಿಳ್ಕೊಬೇಕು. ಯಾವಾಗ ವಕೀಲರ ಬುದ್ಧಿವಂತರಾರ ಮಾಜಿ ಮುಖ್ಯಮಂತ್ರಿಗಳಿಗೆ ಸಲಹೆ ಹೇಳ್ತೀರಿ, ಉಳಿದವ್ರಿಗೆಲ್ಲರೂ ಬುದ್ಧಿವಾದ ಹೇಳ್ತೀರಿ. ಮೂಲ ಬೋಯಿ ಶಬ್ದ ಬೋಯಿ ಅದ. ನಾವು ಹೆಂಗೆ ಊಟ ಮಾಡೋ ಟೈಮಿದಾಗ, ಆ ಊಟ ಮಾಡೋ ಟೈಮಿಗೆ ಸ್ವಲ್ಪ ಒಂದು ಕಲ್ಲಿನ ಅಂಶ ಹಳ್ಳ ಬಾಯಾಗಿ ಬಂದುಬಿಡ್ತದೆ. ಸ್ವಲ್ಪ ಹನಿ ಹರಿದು ಕುದಿರ್ತಂದ್ರೆ ನೀರು ಹರಿತದೆ ಹಳ್ಳ, ಅದಕ್ಕೂ ಹಳ್ಳ ಅಂತಿರ್ತಾರೆ. ಈ ಬಾಯಾಗ ಊಟ ಮಾಡಕ್ಕೆ ಬಂದಂಥ ಪದಾರ್ಥಕ್ಕೂ ಹಳ್ಳ ಬಂದಿರ್ತದೆ. ಹಳ್ಳ ಅಂದ್ರೆ ನೀರು ಕೊಡ್ಲಿಕ್ಕೆ ಸಾಧ್ಯತೆ ಏನ್ರಿ? ಹಲ್ಲು ಮುರಿತದೆ, ಹೌದಿಲ್ಲ ರೀ? ಆ ಕಲ್ಲು ಬೇಕಾದ್ರೆ ಗೋಡೆ ಕಟ್ಟಲ್ಕಂದ್ರೆ ನೀರು ಹಾಕಿದ್ರೆ ಗೋಡೆ ಎತ್ತರ ಆಗ್ತದೆ ಏನ್ರಿ? ಆ ಕಲ್ಲೇ ಬೇರೆ, ನೀರೇ ಬೇರೆ. ಹಳ್ಳ ಅನ್ನೋದಕ್ಕೆ ಎರಡಕ್ಕೆ ಒಂದೇ ಒಂದು ಉಪನಾಮ ಅದ. ಆ ಉಪನಾಮ ನೀವು ಬೋವಿ ತಂದುಕಿಸಿಂದ್ರೆ ಇಡೀ ನಮ್ಮ ಒಂದು 20 ಲಕ್ಷ ಅಮಾಯಕರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಮಾಜ ಕಲ್ಯಾಣ ಸಚಿವರಿಗೆ ಕಾನೂನಾತ್ಮಕವಾಗಿ ನೀವು ಯಾವಾಗ ಕೆಟ್ಟ ಮಾರ್ಗದರ್ಶನ ಮಾಡ್ತೀರಪ್ಪ ಅಂತಂದ್ರೆ ನೀವು ನ್ಯಾಯವಾದಿಗಳಲ್ಲ, ಬುದ್ಧಿವಂತರು ಅಲ್ಲ, ಸಮಾಜಕ್ಕೆ ನ್ಯಾಯ ಕೊಡಿಸ್ತಕ್ಕಂಥವ್ರಲ್ಲ. ನಿಮ್ಮದಿಂದ ಅನ್ಯಾಯ ಆಗ್ತದೆ, ಸಮಾಜಗಳಲ್ಲಿ ಕಲಂಕ ಬಂದ್ಬಿಡ್ತದೆ. ಇಂಥ ಒಂದು ಕೆಲಸ ಉಗ್ರಪ್ಪರವರೇ ನೀವು ನಿಲ್ಲಿಸಬೇಕು. ಆವಾಗ ನಾವು ನಿಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ, ಭಾಳ ಬುದ್ಧಿವಂತರವರ, ನಿಮ್ಮಿಂದ ಸಹಕಾರ ನಮ್ಗಾಗಲಿ, ಸಲಹೆ ಸಿಗಲಿ. ಕಾನೂನಾತ್ಮಕವಾಗಿ ನೀವೇ ಬರೆದು ಕೊಟ್ಟಿದ್ದೀರಿ. ಅವ್ರು ಏನು ಬರೆದು ಕೊಟ್ಟಿದ್ದಾರೆ ಅಂದರೆ ಒಡ್ಡ, ಓಡೆ, ಒಡ್ಡರ್ ಇವರೆಲ್ಲರೂ ಸಮಾನಾಂತರ ಪದ, ಬೋವಿ ಕೂಡ ಒಂದು ಸಮಾನಾಂತರ ಪದ. ಯಾವ ಬೋವಿ ಅಂದ್ರೆ ನಾನ್ ಬೆಸ್ತ. ಅವರೇ ಹೇಳಿದ್ದಾರೆ. ಅವರು ಬೋವಿ ಅಂದ್ರೆ ಯಾರು? ನಾನ್ ಬೆಸ್ತ ಅಂದ್ರೆ ಒಡ್ರ ಅಲ್ಲದವ್ರಿಗೆ ಹೊರತುಪಡಿಸಿ. ಬೋವಿ ಅನ್ನೋದೇನು ಒಡ್ರರ ಅವ್ರಿಗೆ ಮಾತ್ರ ಇದು SC ಅಂತ ಮೀಸಲಾತಿ ಅದ ಅನ್ನೋದು ಅವರು ಸರಿಯಾಗಿ ಓದಬೇಕು. ಮತ್ತು ಬುದ್ಧಿ ಭ್ರಮೆ ಆಗಿತ್ತಪ್ಪ ಅಂತಂದ್ರೆ ಯಾವುದಾರ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಬಂದು ನಿಮ್ಮ ಎದುರುಗಡೆ ಹೇಳಿಕೆ ಕೊಡಬೇಕಂತೇಳಿ ನಂದು ಮನವಿ, ನನ್ನ ಸಮಾಜದ ಬಗ್ಗೆ ಅದ.
ಎಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ 30 ವರ್ಷ ನನ್ನ ಅನುಭವದಲ್ಲಿ ಪ್ರಾದೇಶಿಕವಾಗಿ ಏನು ಸಮತೋಲನ ಇತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಕೊಟ್ಟರಪ್ಪ ಅಂದ್ರೆ 1932 ಸ್ವತಂತ್ರ ಪೂರ್ವದಲ್ಲೇ ನಮಗೆ ಕೊಟ್ಟಂಥ ಮೀಸಲಾತಿದೆ. ಹಾಗೆ ಸಾವು ಮಹಾರಾಜರು ಎಲ್ಲ ಸಮುದಾಯಗಳಿಗೆ ಅಲ್ಲಿ ಕೊಟ್ಟಿದ್ದರು. ವಿಶೇಷವಾಗಿ ಬೋವಿ, ಬಂಜಾರ, ಕೊರಾಮ, ಕೊರಚ ಈ 4 ಜನರು ಕನ್ನಂಬಾಡಿ ಅಣೆಕಟ್ಟು ಕಟ್ಟಬೇಕಾದ್ರೆ ಇವು ಏನು ಶ್ರಮ ಮಾಡ್ತಿದ್ರಲ್ಲ, ಇವು 4 ಉಪಜಾತಿಗಳು, ಅವ್ರ ಕಷ್ಟ ಕಾರ್ಪಣ್ಯ ನೋಡಿ ಇವರಿಗೆ ಏನಾದರೂ ಒಂದು ಜೀವನದಾಗ ಸಹಾಯ ಮಾಡಬೇಕು ಅಂತ ಅವ್ರು ನಿರ್ಧಾರಕ್ಕೆ ಬಂದರು. ನಿರ್ಧಾರಕ್ಕೆ ಮಾಡಿ ಬಂದಾಗಂದ್ರೆ ಕಲ್ಲು ಹೊಡಿತಕ್ಕಂಥದ್ದು, ಅದು ಅಣೆಕಟ್ಟು ಕಟ್ತಕ್ಕಂಥವ್ರು, ಅದೆಲ್ಲ ಸಾರಿಗೆ ಮಾಡ್ತಕ್ಕಂಥವ್ರು, ಮತ್ತು ಬುಟ್ಟಿ ಏನು ರೆಡಿ ಮಾಡಿ ನಮ್ಗೆ ಸಾರಿಗೆ ಕೊಡ್ತಿದ್ರು ಕೊರವ ಸಮುದಾಯದವರಿಗೆ, ಅವರಿಗೆ ವರ್ಷದವರಿಗೆ, ಇವು 4 ಜನರಿಗೆ ಏನು ಕೊಡಬೇಕು? ದುಡ್ಡು ಕೊಟ್ಟರೆ ಕುಡ್ದು ತಿಂದು ಹಾಳು ಮಾಡ್ತಾರೆ ನಿರ್ಧಾರ ಮಾಡಿದ್ರು ಅವರು. ಆಸ್ತಿ ಕೊಟ್ಟರೆ ಮಾರಿ ಎಲ್ಲ ಮತ್ತು ಕುಡ್ದು ಹಾಳು ಮಾಡ್ತಾರೆ. ಇವ್ರಿಗೆ ಜೀವನ ಪರ್ಯಂತರ ಒಂದು ಆರ್ಥಿಕವಾಗಿ ಭದ್ರತೆ, ಸಾಮಾಜಿಕ ಸಮಾನತೆ ಬರಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕು? ಮೀಸಲಾತಿನೇ ಇವ್ರಿಗೆ ಕೊಡಬೇಕಂತ ತಿಳ್ಕೊಂಡು ಒಡ್ರಿಗೆ, ಕೊರವೇರಿಗೆ, ಕೊರ್ಚರಿಗೆ, ಬಂಜಾರ ಸಮುದಾಯಗಳಿಗೆ ಕೊಟ್ಟಿದ್ದದ ಉಗ್ರಪ್ಪನವರೇ. ಯಾವ ಭೂವಿ ಅನ್ನೋ ಶಬ್ದಕ್ಕೆ ಕೊಟ್ಟಿಲ್ಲ ಅದು ರಿಸರ್ವೇಷನ್. ಅಣೆಕಟ್ಟು ಅವ್ರು ಕಟ್ಟಿಲ್ಲ. ಅಣೆಕಟ್ಟು ಕಟ್ಟಾಳಾಗ ರಾಜರ ಮನಸ್ಸಿಗೆ ಬಂದು ಕರುಣೆ ಬಂದು ಜೀವನ ಪರ್ಯಂತ ನಿರಂತರವಾಗಿ ಇವರಿಗೆ ಅನುಕೂಲ ಆಗಬೇಕು, ಇವರು ಆರ್ಥಿಕವಾಗಿ ಭದ್ರತೆ ಸಿಗಬೇಕು, ಉದ್ಯೋಗ ಇವ್ರಿಗೆ ಸಿಗಬೇಕು, ಇದೆಲ್ಲ ತಿಳ್ಕೊಂಡು ಮಾಡಿದ್ದಾರೆ. ಉಗ್ರಪ್ಪನವರು ಇದು ನೆನ್ಪಿಡಬೇಕು, ತಿಳ್ಕೋಬೇಕು, ತಿಳ್ಕೊಂಡು ಇದು ಹೇಳಿಕೆ ಕೊಡಬೇಕು. ಅದು ನಾವು ಎಲ್ಲಿ ಕರೀತಾರ ನಾವು ಹೇಳಿಕೆಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸಾಹಿತ್ಯ ಎಷ್ಟು ಆದೇಶಗಳು ಸರ್ಕಾರದಲ್ಲಿವ, ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ನೀವೇ ಅಧ್ಯಕ್ಷರಾಗಿರಿ. ಆವಾಗ ನೀವೇ ಬರೆದಿದ್ದೀರಿ ನಾನು ಬೆಸ್ತ ಅಂತ ಹೇಳಿರಿ. ನಾನು ಬೆಸ್ತ ಅಂತಂದ್ರೆ ಕಲ್ಲು ಒಡೆ, ಮಣ್ಣೆ ಒಡೆ ಒಡ್ರು. ಬೆಸ್ತ ಅಂತಂದ್ರೆ ನೀವು ಯಾರು ನೀವು ಶಿಫಾರಸು ಮಾಡ್ಲಿಕ್ಕತ್ತೀರಿ? ಪಾಕೆಟ್ ತುಂಬ್ಕೊಂಡಿರೋ ಅಥವಾ ಏನು ಯಾವಾಗ ಆಸೆಗೆ ಬಿದ್ದಿರೋ ನನಗೆ ಗೊತ್ತಿಲ್ಲ. ಅದು ಆಸೆ ಬಿಟ್ಬಿಡ್ರಿ, ನ್ಯಾಯ ಅಂತಕ್ಕಂಥ ಕಲೀರಿ ಅಂತೇಳಿ ನಾವು ಒಂದು ಮನವಿ ಮಾಡ್ಕೊಳ್ತೀವಿ. ಅದಕ್ಕಾಗಿ ನಮಗೇನಪ್ಪ ನೀವು ಹೇಳ್ತೀವಿ, ನಾವು ಪತ್ರಕರ್ತರಿಗೆ ನನ್ನದು ವಿಶೇಷ ಮನವಿ ಕೈ ಜೋಡಿಸಿ ಕೇಳ್ಕೊಳ್ತೀನಿ. ಆ ಬೋವಿಗಳು ಎಸ್ಸಿಗಳಲ್ಲ, ಆ ಬೋವಿಗಳು ಪ್ರವರ್ಗ 1ರಲ್ಲಿ ಬರ್ತಾರೆ. ಯಾವುದೇ ಅದು ದುರುಪಯೋಗ ಶಬ್ದ ನೋಡ್ರಿ, ಹಳ್ಳ ಅನ್ನೋಂಥದಕ್ಕಂಥ ನೀವು ಅದು ಹೆಸರನ್ನು ಮಾತ್ರ ಉಪಯೋಗ, ಶಬ್ದಲಿಂದ ಜಾತಿ ಇರಲ್ಲ, ವೃತ್ತಿಲಿಂದ ಜಾತಿ ಬಂದಿದೆ, ಜಾತಿಲಿಂದ ಶಬ್ದ ಬಂದಿದೆ, ಶಬ್ದಲಿಂದ ಯಾವ ಜಾತಿಗಳು ಆಗಂಗಿಲ್ಲ. ಅದು ಮನವರಿಕೆ ಮಾಡಿಕೊಂಡು ಎಲ್ಲ ತಾಲೂಕು ತಹಸೀಲ್ದಾರ್ಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ನೀವು IAS ಓದಿರಿ ಅಂತ ಹೇಳ್ತೀರಿ, KS ಓದಿರಿ ಅಂತ ಹೇಳ್ತೀರಿ. ನಿಮ್ಮಲ್ಲಿಂದ ನಮ್ಗೆ ನ್ಯಾಯ ಸಿಗಬೇಕು. ಆದ್ರೆ ನಿಮ್ಮಲ್ಲಿಂದ ನಮಗೆ ಅವಾಗ ಅನ್ಯಾಯ ಆಗ್ಲಿಕ್ಕತ್ತದ. ಬೋವಿ ಅನ್ನೋ ಒಂದು ಶಬ್ದಕ್ಕೆ ನೀವು ಬೆನ್ನತ್ತಿ ನೀವೇನು ಸರ್ಟಿಫಿಕೇಟ್ ಕೊಡ್ಲಿಕ್ಕತ್ತೀರಿ. ಆದ್ರೆ ಉತ್ತರ ಕರ್ನಾಟಕದಲ್ಲಿ ನಿಜವಾಗಿ ಒಡ್ರೆ ಇದ್ದಾರೆ. ಒಡ್ರಿಗೆ ಅದು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಮ್ಮ ಬೋವಿ ಒಡ್ರ ಸಮಾಜಕ್ಕೆ ಒಡ್ರಿಗೆ ಅಲ್ಲಿ ಏನಂತಾರಪ್ಪ ಅಂತಂದ್ರೆ ಬೋವಿಗಳಂತೇಳಿ ಕರೀತಾರೆ. ಆಂಧ್ರದಲ್ಲಿ ಒಡ್ಡೆಲು ಅಂತ ಕರೀತಾರೆ, ಒಡ್ಡೆ ರಾಜಲು ಅಂತ ಕರೀತಾರೆ. ಆ ರೀತಿ ಬೋವಿ ಅನ್ನೋದು ಉಪನಾಮ ಇದೆ. ಅದಕ್ಕಾಗಿ ಅವಾಗ ಆದೇಶದಲ್ಲಿ ಏನು ಬಿಡ್ತು? ಬೋವಿ ಅಂತ ಬಂದುಬಿಡ್ತು. ಆ ಬೋವಿ ಅಂತ ಬಂದಾಗ ಮಡ್ರಾಸ್ ಸರ್ಕಾರ ಅದು ಮೈಸೂರು ಪ್ರಾಂತದಾಗ ಅದು ಪ್ರಾರಂಭ ಆಯಿತು. ಆವಾಗ ದೇವರಾಜ ಅರಸರು, ಸನ್ಮಾನ್ಯ ಶ್ರೀ ದೇವರಾಜ ಅರಸರು 1976ರಲ್ಲಿ ಎಲ್ಲ ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ಈ ಕಡೆ ಏನು ಮಡ್ರಾಸ್ ಕರ್ನಾಟಕ ಇತ್ತು, ಇವೆಲ್ಲ ಒಂದು ಗೂಡಿಸಿ ಕರ್ನಾಟಕತೆ ಏನು ನಾವು ರೂಲಿಗೆ ಬಂತು, ಜಾರಿಯಲ್ಲಿ ಬಂದುಬಿಡ್ತು. ಅದಕ್ಕೆ ಅವರಿಗೆ ನಾವು ದೇವರಂತ ತಿಳ್ಕೋಬೇಕು. ಮೊದಲನೇದಾಗಿ ನಾಲ್ವಾಡಿ ಕೃಷ್ಣರಾಜ ಒಡೆಯರು, ತದನಂತರ ಡಿ ದೇವರಾಜ ಅರಸರು. ಪ್ರಾದೇಶಿಕವಾಗಿ ಏನದು ಸೀಮಿತ ಆಗಿತ್ತು, ಪ್ರತಿಬಂಧ ಇತ್ತು, ಅದೆಲ್ಲ ಸಡಿಲಿಕೆಯನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಕಲ್ಲು ಒಡ್ಡರಾಗಿರ್ಬೋದು, ಮಣ್ಣು ಒಡ್ಡರಾಗಿರ್ಬೋದು, ನಾಡು ತಿರುಗು ಒಡ್ಡರಾಗಿರ್ಬೋದು, ತುಡುಗು ಒಡ್ಡರಾಗಿರ್ಬೋದು, ಎಲ್ಲ ಒಡ್ಡರಿಗಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ ಬರೆದು ಇವತ್ತಿಗೆ ಎಲ್ಲ ಜಾತಿಗಳು 2013ರಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಡ್ಡರು ಬೇರೆಯಪ್ಪ, ಈ ಒಡ್ಡರು ಬೇಡ, ಎಲ್ಲ ಒಡ್ಡರಿಗೆ ಇದ್ರಾಗಿರ್ಬೇಕು ಅಂತೇಳಿ ಕೇಂದ್ರದಾಗೂ ಅದು ಈಗ ಇಂಪ್ಲಿಮೆಂಟ್ ಆಗಿ ಶಾಸನಬದ್ಧಾಗಿ ಬಂದದ. ಬೋವಿಗಳಂತ ಅದು ಆ ಬೆಸ್ತ ಸಮುದಾಯಕ್ಕಲ್ಲ, ನಾನು ಬೆಸ್ತ ಅಂದ್ರೆ ಇವರಿಗಿದೆ ಅಂತ ತಿಳ್ಕೊಂಡು ತಮ್ಮ ಮುಖಾಂತರ ಹೇಳ್ತೀವಿ. ಇದು ಭಾಳ ಗಂಭೀರ ತಗೊಳ್ರಿ. ಎಲ್ಲ ಜಿಲ್ಲಾಧಿಕಾರಿಗಳದ್ದು ಗಮನಿಸಬೇಕು. ಇದೆಲ್ಲ ಏನು ದುರುಪಯೋಗ ಪಡಿಸ್ಕೋಬಾರ್ದು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇದನ್ನು ಕೂಡ ನಮ್ಮದು ಸಮಸ್ಯೆ ಇದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೀವಿ, ಬೋವಿ ಅನ್ನೋದು ನಿಂಬಲ್ಲಿ ಬಂದು ಉಗ್ರಪ್ಪ ಹೇಳಿದ್ರೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಕೆಲವೊಂದು ವಿಡಿಯೋ ವೈರಲ್ ಆಗಿತ್ತು, ಹೇಳ್ತಿದ್ದ ಮೂಲ ವೈರಿ ಇವರೆಲ್ಲರೂ ಒಡ್ರು ಭಾಳ ಜನ ಹರಾರ,
ಸುಮ್ಮ ಒಂದು 4-5 ಸಾವಿರ ಇವ್ರಿಗೆ ಕೊಡಿರುತ್ತೆ. ಯಾಕಂತಂದ್ರೆ ಈ ದೇಶದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಕಾನೂನು ತಜ್ಞ, ಗೃಹ ಸಚಿವರು ಅವರು ಕೊಡ್ಲಿಕ್ಕೆ ಅವ್ರ ಅಪ್ಪನ ಮನೆದ ಆಸ್ತಿ ಏನ್ರಿ ಇವರೆಲ್ಲ ಕೊಡ್ಲಿಕ್ಕೆ? ಏನಿದ್ರೆ ನಿಂದು ಹೊಲ ಕೊಡಪ್ಪ, ನಿನ್ನ ಮನೆ ಕೊಡು, ಏನಾದರೂ ದೋಚಿದ್ದು ದುಡ್ಡು ಇತ್ತಂದ್ರೆ ಅದು ಕೊಡು, ನಿಮ್ಮ ಸ್ವಾಗತ ಮಾಡ್ತೀವಿ, ಆದ್ರೆ ನಮ್ಮ ಸಮುದಾಯದ ಹಕ್ಕು ಕಸ್ಕೊಳಕ್ಕೆ ಮಾಡಬೇಡ ಅಂಥೇಳಿ ಅವ್ರಿಗೆ ಇನ್ನೊಂದು ಸಲ ಮನವಿ ಮಾಡ್ತೀವಿ. ಇಂಥ ಒಂದು ಅವಿವೇಕತನ ಮಾಡಬೇಡಪ್ಪ, ನೀನು ಹಿರಿಯರಿದ್ದಿ, ನನಗಿಂತ ದೊಡ್ಡ ಹಿರಿಯ ಮನುಷ್ಯ ಇದ್ದೀನಿ, ನನ್ನ ಅಭಿಮಾನದ ನಿಮ್ಮ ಬಗ್ಗೆ ಅಂಥ ಕೆಲಸ ಮಾಡಬಾರ್ದು ತಿಳ್ಕೊಂಡು ತಮಗೆ ಅದನ್ನೊಂದು ಸಮಸ್ಯೆಯನ್ನು ಮುಖ್ಯಮಂತ್ರಿಗೆ ಕೊಡ್ತೀವಿ. ಮುಖ್ಯಮಂತ್ರಿ ಅವರು ಆದಷ್ಟು ಬೇಗ ನಮ್ಮ ಬೋವಿ ನಿಗಮಕ್ಕೆ, ಬೋವಿ ಒಡ್ಡರ ನಿಗಮ ಅಂತೇಳಿ ಅದು ಕೂಡ ನಮ್ಮ ಬೇಡಿಕೆ ಇದೆ. ಅದಾದ ನಂತರ ಉಳಿದಂಥ ಎಲ್ಲ ಬೇಡಿಕೆ ಕೂಡ ಈಡೇರಿಸಲಿ ತಿಳ್ಕೊಂಡು ನಾವು 2 ಲಕ್ಷ ಜನ ಅಲ್ಲಿ ಸೇರಬೇಕಾಗ್ಯದ. ಜನ ಬಲ ಇದ್ದಾರೆ, ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ಜನರು ನಾವು ಯಾರೂ ಹೋಗ್ಲಿಲ್ಲ ಸಮಾಜದವರಪ್ಪ ಅಂತಂದ್ರೆ ನಮ್ಗೆ ಯಾರೂ ಬೆಲೆ ಕೊಡೋಂಗಿಲ್ಲ. ನಮ್ಮ ವೈಯಕ್ತಿಕಗಳು ಏನಾದರೂ ಇಲ್ಲ, ನಮ್ಮ ಕುಲಬಾಂಧವ್ರದ್ದು ನಾವು ಮನೆಯಲ್ಲಿ ಹೋರಾಟ ಮಾಡೋಣ, ಬೀದಿಯಲ್ಲಿ ಹೋರಾಟ ಮಾಡೋಣ, ಎಲ್ಲಿಗೆ ಎಲ್ಲ ಕಡೆ ಹೋರಾಟ ಮಾಡೋಣ. ಆದರೆ ಒಗ್ಗಟ್ಟು ಅನ್ನೋದು ಪ್ರದರ್ಶನ ನಾವೆಲ್ಲರೂ ಮಾಡಬೇಕಂತೇಳಿ ಇಡೀ ನಮ್ಮ ಸಮುದಾಯಕ್ಕೆ, ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಕೂಡ ನಾವು ಕೈ ಮುಗಿದವರೆಲ್ಲ ಪ್ರಾರ್ಥನೆ ಮಾಡ್ಕೊತೀವಿ. ಬಹುಸಂಖ್ಯಾತರು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ, ಗುರುಗಳದ್ದು ಕಾರ್ಯಕ್ರಮ, ಇವೆಲ್ಲ ರಕ್ತದಾನ ಆಗಿರ್ಬೋದು, ಪ್ರತಿಭಾ ಪುರಸ್ಕಾರ ಆಗಿರ್ಬೋದು, ಅವ್ರ ಹುಟ್ಟುಹಬ್ಬ ಆಗಿರ್ಬೋದು, ಅವರು ಪಟ್ಟಾಭಿಷೇಕ ಆಗಿರ್ಬೋದು, ಅವ್ರ ದೀಕ್ಷಾ ಲಾಂಛನ ಆಗಿರ್ಬೋದು, ವಧುವರದ ಆಗಿರ್ಬೋದು, ಇವೆಲ್ಲವುಗಳ ನೆಪ ಮಾತ್ರಕ್ಕೆ. ಆದರೆ ಇಷ್ಟೆಲ್ಲ 2 ಲಕ್ಷ ಜನರದ್ದು ಆಸೆ ಈಡೇರಿಸೋದೇ ಮೂಲ ಉದ್ದೇಶದ. ಆ ಉದ್ದೇಶ ಅವರಿಂದ ಮಾತ್ರ ಸಾಧ್ಯ ತಿಳ್ಕೊಂಡು ಅವ್ರ ಕರೆಗೆ ನಾವು ಮನ್ನಿಸಿ ಅವರಿಗೂ ಕಾಡೋ ಈ ಒಂದು ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಕೂಡ ನಮ್ಮ ಸಮಾಜದ ಪರವಾಗಿ ಶಿರಸಾಷ್ಟಾಂಗ ನಮಸ್ಕಾರ ವಹಿಸಿ ತಮ್ಮೆಲ್ಲರಿಗೂ ಇನ್ನೊಂದು ಸಲ ಅಭಿನಂದನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ಇದ್ದಂಥ ತಾವು ನಮ್ಮ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡಬೇಕು, ಪ್ರಚಾರ ಕೊಡಬೇಕು. ಕಾನೂನಾತ್ಮಕವಾದಂಥ ಸಮಸ್ಯೆಗೆ ಪರಿಹಾರ ಉತ್ತರ ಸರಿಯಾಗಿ ತಾವು ಬರೋದಕ್ಕೆಂದ್ರೆ ಉಲ್ಲೇಖ ಮಾಡಬೇಕಂತ ತಿಳ್ಕೊಂಡು ಈಗ ಅಶೋಕ್ ಗುಮ್ಲೋಟಿ ಅವರು ಕೂಡ ಈಗಾಗಲೇ ಪತ್ರಿಕಾ ಉದ್ದೇಶಿಸಿ ಭಾಳ ಪ್ರಮುಖವಾದಂಥ ವಿಚಾರ ಬೋವಿ ಜನೋತ್ಸವ ಕಾರ್ಯಕ್ರಮದಲ್ಲಿ ಸಿದ್ದು ಬಂಡಿಯವರು ಹಾಗೂ ಒಡೆಯರವರು ಭಾಳ ಸವಿಸ್ತಾರವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇಷ್ಟೇ ಕಳಕಳಿ ಅವ್ರು ಹೇಳಿದ್ರು. ಏನು ಇವತ್ತಿನ ಉದ್ದೇಶ ಏನಿದೆ, ಚಿತ್ರದುರ್ಗದಲ್ಲಿ 19ನೇ ತಾರೀಕಿಗೆ ಇದೇ ಜುಲೈ 19ನೇ ತಾರೀಕಿಗೆ ದಯವಿಟ್ಟು ಕೂಡ 19ನೇ ತಾರೀಕಿಗೆ ಬೋವಿ ಜನೋತ್ಸವದ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರತಿಭಾ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಭಾಗವಹಿಸಿದ್ದಾರೆ. ಅವರಿಗೆ ಪ್ರತಿಭಾ ಪುರಸ್ಕಾರದ ಜೊತೆಗೆ ಅವರಿಗಿಷ್ಟು ಹಣ ಸಂದಾಯ ಮಾಡಿ ಅವರಿಗೆ ಶೈಕ್ಷಣಿಕ ದೃಷ್ಟಿಯಿಂದ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗ್ತದೆ ಪೂಜ್ಯರಿಂದ ಮತ್ತು ನಮ್ಮ ನಾಯಕರಿಂದ. ಹಾಗಾಗಿ ನೀವು ಎಲ್ಲ ರೀತಿಯಿಂದ ಸಹಕಾರ ಕೂಡ ನಿಮ್ಮದಿರಬೇಕು. ಭಾಳಷ್ಟು ಸಂಖ್ಯೆಯಲ್ಲಿದ್ದೀರಿ ಬಿಜಾಪುರ ಜಿಲ್ಲೆಯಲ್ಲಿ. ಈಗಾಗಲೇ ಹಿರಿಯರು ಎಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸ್ಯಾರ, ಮತ್ತೆ ಮರಳಿ ನಾನು ಆ ವಿಷಯಕ್ಕೆ ಹೋಗಲ್ಲ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಎಲ್ಲ ರೀತಿ ತನು ಮನ ಮತ್ತು ಎಲ್ಲ ರೀತಿಯಿಂದ ನೀವು ಅಲ್ಲಿ ಸಕ್ರಿಯ, ಯಾಕಂದರೆ ಪ್ರತಿ ಸಲ ಬಿಜಾಪುರ ಜಿಲ್ಲೆಯ ಮುಂಚೂಣಿಯಲ್ಲಿ ಇರ್ತದೆ. ಸಮಾಜದ ಸಂಘಟನೆಯಲ್ಲಾಗಿರ್ಬೋದು, ಸಮಾಜದ ಹೋರಾಟಗಳಲ್ಲಾಗಿರ್ಬೋದು, ಯಾವುದೇ ಗುರುಗಳ ಒಂದು ಧಾರ್ಮಿಕ ವಿಚಾರದಲ್ಲಾಗ್ಬೋದು, ಈ ಬಿಜಾಪುರ ಜಿಲ್ಲೆ ಅತ್ಯಂತ ಉತ್ಸುಕರಾಗಿ ಯಶಸ್ವಿ ಮಾಡೋದೇ ಬಿಜಾಪುರ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಇರ್ತದೆ. ಹಾಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರತಕ್ಕಂಥದ್ದು ಅಧ್ಯಕ್ಷರ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ. ಭಾಳ ಪ್ರಮುಖವಾಗಿದ್ದು ಇವತ್ತು ನಮ್ಮ ಒಡೆಯರವರು ಹೇಳಿದರು, ಆ ವ್ಯಕ್ತಿ ಇವತ್ತು ಅಧಿಕಾರದಲ್ಲಿದ್ದಾನೆ, ಅದು ಸಾಕಾರೋ ಇನ್ನೊಂದೋ ಮುನ್ನೊಂದೋ ಎಲ್ಲಿ ಅಧಿಕಾರದಲ್ಲಿದ್ದಾನೆ, ಕೂಡಲೇ ಅವನಿಗೆ ಜಿಲ್ಲಾಧಿಕಾರಿಗಳು ಕೂಡ ಅವನಿಗೆ ವಜಾ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ಬರಬೇಕು, ಕಾನೂನು ಚೌಕಟ್ಟಿಗೆ ಬರಬೇಕು. ಯಾವುದೇ ಅಧಿಕಾರದಲ್ಲೂ ಕೂಡ ಅದು ವಜಾಗೊಂಡಿದೆ, ಅದ್ರ ಪ್ರಕಾರ ಬರೀ ಪತ್ರಿಕೆಯಲ್ಲಿ ಇರಬಾರ್ದು, ಅವನ್ನ ಪೂರ್ತಿ ಆ ಕೆಲಸದಿಂದ ಕೈ ಬಿಡಬೇಕಂತ ಕೂಡ ಇವತ್ತಿನ ಸಮಾಜದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಅದು ಆಗದೆ ಹೋದರೆ ಇನ್ನೂ ನಾಳೆ ಬರ್ತಕ್ಕಂಥ ಮುಖ್ಯಮಂತ್ರಿಗಳ ಮುಂದೆ ಇದನ್ನು ನಮ್ಮ ಸಿದ್ದು ಬಂಡಿಯವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕದ ಮತ್ತು ಅವೆಲ್ಲ ಜಿಲ್ಲೆಗಳ ಜೊತೆಗೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಇವ್ರ ನೇತೃತ್ವದಲ್ಲಿ ಅವೆಲ್ಲ ಏನು ಸದಸ್ಯರಿದ್ದೀವಿ. ನಮ್ಮದು ಕೂಡ ಒಕ್ಕೂರಿನಿಂದ ಗುರುಗಳಿಗೆ, ನಮ್ಮ ಸಮಾಜದ ಪ್ರಮುಖ ಮುಖಂಡರಿಗೂ ಕೂಡ ಒತ್ತಾಯ ಮಾಡೋದ್ರ ಮುಖಾಂತರ ಅಲ್ಲಿ ಸೇರಿಸ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಕೊಡ್ತಕ್ಕಂಥ ಮನವಿ ನಮ್ಮ ಸಮಾಜದ ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ನೇಮಕಾತಿಯಲ್ಲಿರ್ಬೋದು, ಏನೇ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿರ್ಬೋದು, ಎಲ್ಲವನ್ನು ಕೂಡೀಕರಿಸಿ ಒಂದು ಸಲ ಏನು ಕೊಡ್ತೀವಿ ಅದರಲ್ಲಿ ಕೂಡ ಇದು ಒಂದು ಒತ್ತಾಯ ಕೂಡ ಇರ್ತದೆ ಅಂತಕ್ಕಂಥದ್ದನ್ನು ಇವತ್ತು ಪತ್ರಿಕಾ ಮುಖಾಂತರ ಹೇಳೋದ್ರ ಜೊತೆಗೆ
ಭಾಳಷ್ಟು ಸಂಖ್ಯೆ ಇವತ್ತು ಆಲ್ರೆಡಿ 17 ಮತ್ತು 28 ಮತ್ತು 40ರ ವರ್ಧಂತೋತ್ಸವದ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿದ್ದಾರೆ. ದಯವಿಟ್ಟು ಇನ್ನೊಮ್ಮೆ ಕಳಕಳಿ ವಿನಂತಿ ಮಾಡಿಕೊಳ್ತೀನಿ. ಹಿರಿಯರಿಬ್ಬರು ಏನು ನಿಮಗೆಲ್ಲ ಸ್ಪಷ್ಟೀಕರಣ ಕೊಟ್ಟಾರ, ಆ ಸ್ಪಷ್ಟೀಕರಣಕ್ಕೆ ಸ್ಪಂದಿಸಿ ನಮಗೆಲ್ಲ ಜನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ ಅಂತಕ್ಕಂಥದ್ದನ್ನು ಇಡೀ ಬಿಜಾಪುರ ಜಿಲ್ಲೆಯ ಭೋವಿ ಸಮಾಜದ ಬಂಧುಗಳಿಗೆ, ಮುಂದೆ ಕೂರ್ತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಕೂತಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಹೌದು ಬರೀ ಹೆಸರು ಹೇಳ್ಬೇಕಟ್ಟೆ ಯಾಕೆ ತರ ನಾ ಮಾಡ್ತೀನಿ. ನಿಮ್ದೇನು ನನ್ನ ಹಣೆಮಣಿಯ ಜೊತೆಗೆ ಏನು ಶಬ್ದವೇದಿ ಎಂದು ತನ್ನದೇ ಚಾಪು ಮೂಡಿಸಿರ್ತಕ್ಕಂಥ ಒಟ್ಟರೆ ಎಲ್ಲರ ಪಾದಗಳಿಗೂ ಕೂಡ ಈ ಸಂದರ್ಭದಲ್ಲಿ ಹಣೆಮಣಿದು ಏನು ಇವತ್ತು ಜಗದ್ಗುರು ಶ್ರೀ ಮತ್ತು ಏನು ಮತ್ತು 28ನೇ ಲಾಂಛನದ ದೀಕ್ಷಾ ಮಹೋತ್ಸವ ಮತ್ತು 40ನೇ ಜಿಲ್ಲಾ ಮಟ್ಟದ ಪೂರ್ವ ಸಭೆಯ ಪೂರ್ವ ಭಾಗದ ಜನಪ್ರಿಯ ನಾಯಕ ಬಂಧುಗಳು ಮತ್ತು ಆತ್ಮೀಯ ಗೌರವದ ಶ್ರೀ ಸಿದ್ದು ಬಂಡಿ ಸರ್ ಅವರನ್ನು ಈ ವೇದಿಕೆ ಪರವಾಗಿ ಅವರನ್ನು ಅತ್ಯಂತ ಸ್ವಾಗತದಿಂದ